ಇದೇ ಕರಾಳ ದುರಂತಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರದು ಒಂದೊಂದು ಕತೆ ಅಂತ ನಾವು ಹೇಳ್ತಾ ಇದ್ವಿ ಆರಂಭಿಕ ಹಂತದಲ್ಲಿ. ಮಗಳ ಕೊರಳಲ್ಲಿದ್ದ ಸರವನ್ನ ನೋಡಿ ತಂದೆ ಪತ್ತೆ ಹಚ್ಚಿದ್ರಂತೆ. ಮದುವೆ ತಯಾರಿಯಲ್ಲಿದ್ದಂತಹ ಮಗಳ ಸ್ಥಿತಿ, ಈ ಸ್ಥಿತಿಯನ್ನ ನೋಡಿ ಇಡೀ ಕುಟುಂಬಕ್ಕೆ ಆಘಾತ ಎದುರಾಗಿದೆ. ಶೋಕಸಾಗರದಲ್ಲಿ ಮಾನಸ ಕುಟುಂಬ ಮುಳುಗಿದೆ. ಬೆಂಕಿಯಲ್ಲಿ ಬೆಂದು ಚನ್ನರಾಯಪಟ್ಟಣದ ಮಾನಸ ಕೂಡ ಸುಟ್ಟು ಕರಕಲಾಗಿರ್ತಾರೆ. ಮಾನಸ ಮದುವೆ ತಯಾರಿಯಲ್ಲಿ ಪೋಷಕರು ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹೆಂಗೆ ಐಡೆಂಟಿಫೈ ಮಾಡೋಕ್ಕಾಗದೇ ಇರೋ ಸ್ಥಿತಿಯಲ್ಲಿ ದೇಹ ಇತ್ತು, ಸುಟ್ಟು ಕರಕಲಾಗಿ ಹೋಗಿತ್ತು. ಕೊನೆಗೆ ನಾವು ಬೆಳಗ್ಗೆನೂ ಹೇಳ್ತಾ ಇದ್ವಿ ನಿಮಗೆ, ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂದರೆ ಯಾವುದೋ ಚಿನ್ನದ ಸರ, ಲಾಕೆಟ್ಟು, ರಿಂಗು, ಬಟ್ಟೆ ಚೂರಿದ್ರೆ ಚೂರು, ಹಿಂಗೆ ಐಡೆಂಟಿಫೈ ಮಾಡ್ಬೋದು ಅಷ್ಟೇ ಅಂತ ಹೇಳ್ತಾ ಇದ್ವಿ. ಪಾಪ ಇವ್ರ ಪೇರೆಂಟ್ಸ್ ಕೂಡ ಇಂಥ ಆಘಾತಕಾರಿ ಸಿಚುವೇಶನನ್ನು ಎದುರಿಸ್ಬೇಕಾಗಿ ಬಂತು. ಗೋರ್ಲತ್ತು ಗ್ರಾಮದ ಬಳಿ ನಿನ್ನೆ ನಡೆದಂತಹ ಭೀಕರ ಬಸ್ ಅಪಘಾತದಲ್ಲಿ ಚನ್ನರಾಯಪಟ್ಟಣ ಮೂಲದ ಮಾನಸ್ ಅವರು ಮೃತಪಟ್ಟಿದ್ದಾರೆ. ಅವರ ತಂದೆ ನಿನ್ನೆ ಅಲ್ಲಿಗೆ ತೆರಳಿದರು. ಆದರೆ ಬಾಡಿ ಸಂಪೂರ್ಣವಾಗಿ ಸುಟ್ಟು ಹೋಗಿರೋದ್ರಿಂದ ಇನ್ನೂ ಸಹ ಅದನ್ನು ಗುರುತು ಹಚ್ಚುವುದು ಕಾರ್ಯ ನಡೆದಿದೆ. ಈಗ ಅವರ ತಂದೆ ಚಂದ್ರೇಗೌಡರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡೋಣ. ಸರ್ ಹೇಳಿ, ನಿನ್ನೆ ಅಲ್ಲಿ ಹೋಗಿದ್ರಲ್ಲ, ಪೊಲೀಸರು ಏನು ಹೇಳಿದ್ರು ಸರ್? ಎಷ್ಟು ದಿನ ಆಗುತ್ತೆ ಗುರುತು ಮಾಡಲಿಕ್ಕೆ ಅಂತ ಹೇಳಿದರು? ಒಂದು ದಿವಸ ತಪ್ಪಿರಿ 2 ದಿವಸ ಆಗುತ್ತೆ ಅಂತ ಹೇಳಿದ್ರು ಸರ್. ಅದು ಲ್ಯಾಬಿಗೆ ಕಳಿಸಿದ್ವಿ, ಅದು ಬಂದ ಮೇಲೆ ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ನೀವೊಂದು ಲಾಕೆಟ್ ಬಗ್ಗೆ ಹೇಳಿದ್ರಿ, ಅದು ನನ್ನ ಮಗಳು ಕುತ್ತಿಗೆಯಲ್ಲಿ ಇದೆ ಅಂತ. ಅದು ನನ್ನ ಮಗಳು ಕುತ್ತಿಗೆಯಲ್ಲಿ ಇದ್ದಿದ್ದು ನೋಡಿದ್ದೆ. ಆದರೆ ಅವರು ನವ್ಯ ಮತ್ತು ಮಾನಸ ಅವರು ಚೇಂಜ್ ಮಾಡ್ಕೊಂಡಾರೋ ಏನೋ ಗೊತ್ತಿಲ್ಲ. ಆದ್ದರಿಂದ ನನ್ನ ಮಗಳೇ ಅಂತ ಗುರುತು ಹಿಡಿಯೋಕೆ ಆಗ್ತಾಯಿಲ್ಲ ಸರ್. ಈಗ ನವ್ಯ ಮತ್ತು ಮಾನಸ ಇಬ್ಬರು ಆತ್ಮೀಯ ಗೆಳತಿಯರು. ಎಷ್ಟು ವರ್ಷದಿಂದ ಅವ್ರ ಸ್ನೇಹ ಇತ್ತು ಸರ್? LKG UKGಯಿಂದ ಒಟ್ಟಿಗೆ ಬೆಳೆದು ಒಟ್ಟಿಗೆ ಓದಿರೋರು. ಹಂಗಾಗಿ ಈಗಲೂ ಒಂದೇ ಮನೇಲಿ 3 ಜನನು ಮನೆ ಬಾಡಿಗೆ ಮಾಡ್ಕೊಂಡು ಒಟ್ಟಿಗೆ ಇದ್ದರು. ಒಟ್ಟಿಗೆ CCL ಅಂತ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು. ಹಂಗಾಗಿ ನಿನ್ನೆ ಏನು ಇದ್ದಿದ್ದಿಲ್ಲ, ಕ್ರಿಸ್ಮಸ್ ಡೇ ಅಂತ ರಜೆ ಇತ್ತಲ್ಲ, ಹಾಗಾಗಿ ಒಂದು ದಿವಸ ಪಿಕ್ನಿಕ್ ಹೋಗಿ ಬರ್ತೀವಿ ಅಪ್ಪಾಜಿ ಅಂತ ಫೋನ್ ಮಾಡಿದ್ಲು. ರಾತ್ರಿ 9 ಗಂಟೆಯಲ್ಲಿ ಅವ್ರ ಜೊತೆ ಮಾತಾಡಿದ್ದೆ. ಒಂದು ದಿವಸ ಹೋಗಿ ಬರ್ತೀವಿ ಅಂತ ಹೊರಟಿದ್ರು. ಹಿಂಗಾಗಿ ದುರಂತ ಆಗಿದೆ ಸರ್. ನಿಮಗೆ ಯಾರು ಸರ್ ಫೋನ್ ಮಾಡಿದ್ದು? ನಿಮ್ಗೆ ಯಾರು ಫೋನ್? ನಮಗೆ ಫೋನ್ ಮಾಡಿದ್ದು ಅಂದರೆ ಮಿಲನ ಅಂತ ಅವಳ ಫ್ರೆಂಡು. ಅವಳು ಬದುಕಿದ್ದು. ಅವಳು ಯಾರೋ ಬೇರೆ ಫೋನಿಂದ ಹಿಂಗೆ ಬೆಳಗ್ಗೆ 7:45 ಫೋನ್ ಮಾಡಿದ್ಲು. ಹಿಂಗೆ ಹಿರಿಯೂರು ಮತ್ತು ಚಿತ್ರದುರ್ಗ ಮಧ್ಯದಲ್ಲಿ ಈ ಅಪಘಾತ ನಡೆದಿದೆ, ನಾನು ಬಸ್ಸು ಜಂಪ್ ಮಾಡಿ ಬಂದಿದ್ದೀನಿ, ಅವರು ಬಸ್ಸೊಳಗೆ ಏನಾದರೂ ಅಂತ ಗೊತ್ತಿಲ್ಲ, ಅಷ್ಟು ಮಾತ್ರ ಗೊತ್ತಿತ್ತು. ಈಗ ಪೊಲೀಸರು ಎಷ್ಟು ದಿನ ಆಗುತ್ತೆ ಅಂತ ಹೇಳಿದ್ರು ಸರ್? ಈಗ DNA ಟೆಸ್ಟಿಗೆ ಕಳಿಸಿದ್ದಾರೆ. DNA ಟೆಸ್ಟಿಗೆ ಅಂದರೆ 2 ದಿವಸ ಆಗ್ಬೋದು ಅಂತ ಹೇಳಿದ್ದಾರೆ ಸರ್. ಈಗ ಮಗಳಿಗೆ ಮದುವೆ ನಿಶ್ಚಯ ಅಂತ ಹೇಳಿದರೆ, ಅದೇ ಮದುವೆ ನಿಶ್ಚಿತ ಅಂದರೆ ಎಲ್ಲ ಮಾತುಕತೆ ಆಗಿತ್ತು, ಡೇಟ್ ಬಿಟ್ಟಿರಲ್ಲ. ಡೇಟು ಈ ವಾರ ಹೋಗಿ ಬಂದುಬಿಟ್ಟು ಈ ಭಾನುವಾರ ಬರ್ತೀನಿ, ಆಗ ಮಾತಾಡೋಣ ಅಪ್ಪಾಜಿ, ಆಮೇಲೆ ಚೌಟ್ರಿ ಎಲ್ಲ ಬುಕ್ ಮಾಡೋಣ, ಹಿಂಗೆ ಮಾಡೋಣ ಅಂತ ಹೇಳಿದ್ಲು. ಈಗ ಕಡೆಯದಾಗಿ ಸರ್, ಪೊಲೀಸರು ಯಾವತ್ತು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿರಿ ಸರ್? ನಾಳೆ ಶನಿವಾರ ಬರುತ್ತೆ, ಶನಿವಾರ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಮಾನಸ್ ಅವರ ತಂದೆಯ ನೋವಿನ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ TV, ಹಾಸನ.